ಧರ್ಮಸ್ಥಳದಲ್ಲಿ ಅಪಪ್ರಚಾರಕ್ಕೆ ಅವಕಾಶ ಕೊಡಬಾರದು, ಇದು ಆಗ್ರಹ. ದೂರುದಾರನೇ ಯಾಕೆ ಇದೆಲ್ಲ ಮಾಡಿರಬಾರ್ದು, ಯಾಕೆ ಅವನ ಮೇಲೆ ಅನುಮಾನ ಬರ್ತಾ ಇಲ್ಲ ಅಂತ ಪ್ರಶ್ನೆ. SIT ತನಿಖೆ ಬಗ್ಗೆ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರ್ತಾ ಇದ್ದಾರೆ. ಅವನ ಅಮಾಯಕ ಅಲ್ಲ. SIT ರಾಂಗ್ ರೂಟ್ನಲ್ಲಿ ತನಿಖೆ ಮಾಡ್ತಿದೆ, ಮೊದಲು ಅವನನ್ನ ಎನ್ಕ್ವೈರಿ ಮಾಡಿ. SIT ತನಿಖೆ ಬಗ್ಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಅಲ್ಲಿ ಅಪಪ್ರಚಾರಕ್ಕೆ ಅವಕಾಶ ಕೊಡಕೂಡದು ಅಂತ. ನೋಡಿ, ಗುಂಡಿ ಹಗಿಯೋದು ಅಂತಂತಂದರೆ, ಈಗ ನಾನು ಯಾರೋ ಸತ್ತವರಿಗೆ ನ್ಯಾಯ ಕೇಳಿದಾಗ ನ್ಯಾಯ ಕೊಡಬೇಡಿ ಅಂತ ನಾವು ಯಾರನ್ನು ಹೇಳೋಕ್ಕಾಗತ್ತಾ? ನ್ಯಾಯ ಕೊಡಬೇಕು. ಎಲ್ಲಿ ಸಿಗ್ತದೆ? ಭೂಮಿಯಲ್ಲಿ ನ್ಯಾಯ ಸಿಗುತ್ತಾ ನಿಮಗೆ? ನ್ಯಾಯ ಸಿಗಬೇಕಾಗಿದ್ದು ಎಲ್ಲಿ? ಅಲ್ಲಿ ಹುಡುಕಬೇಕು. ನೀವೇನನ್ನು ಎಲ್ಲಿ ಕಳ್ಕೊಂಡಿರ್ತೀರೋ ಅಲ್ಲಿ ಹುಡುಕಿದ್ರೇ ಸಿಗೋದು. ನೀವು ಭೂಮಿ ಅಗದಿದ ತಕ್ಷಣ ಸಿಗೋಲ್ಲ. ಯಾಕೆ? ಈಗ ಅವನು ಅಮಾಯಕ ಅಲ್ಲ, ಅನಾಮಿಕ ಅಂತ ಹೇಳ್ಕೊಂಡಿದ್ದೀರಿ. ಅವನು ಅಮಾಯಕ ಅಲ್ಲ. ಅವನೇ ಯಾಕಿದ್ದೆಲ್ಲ ಮಾಡಿರಬಾರ್ದು? ಯಾಕೆ ಡೌಟ್ ಅವನ ಮೇಲೆ ಬರಬಾರ್ದು ನಿಮಗೆ? ಮತ್ತು ಅವನಿಗೆ ಅಷ್ಟೊಂದು ನಿಖರವಾಗಿ ಯಾವುದು ಗೊತ್ತಿರ್ತದೆ? ಇಷ್ಟೆಲ್ಲ ಮಾಡಿದ್ರು ಯಾಕೆ ಸಿಕ್ಕಿಲ್ಲ? ಮೋಸ್ಟ್ಲಿ ನನಗೆ ಈಸ್ ಎ ಕ್ರಿಮಿನಲ್. ಅದಾದ ಮೇಲೆ ಇಷ್ಟೊಂದು ನೀವು ಅವ್ರಿಗೆ ಸಪೋರ್ಟ್ ಮಾಡಿ ನಿಲ್ತಾ ಇರ್ತಕ್ಕಂಥದ್ದು ಇದು ಸರಿಯಾದ್ದಲ್ಲ. SIT ತನ್ನ ಕೆಲಸವನ್ನು ಈಗ ರಾಂಗ್ ರೂಟ್ನಲ್ಲಿ ಮಾಡ್ತಿದೆ ಅಂತ ನನಗನ್ನಿಸ್ತದೆ. ನೋಡಿ, ಅಪಪ್ರಚಾರಕ್ಕೆ ಅವಕಾಶ ಕೊಡಬಾರ್ದು ಸರ್ಕಾರ. ಆದರೆ ಸರ್ಕಾರಕ್ಕೇನಿದೆ, ಇದು ಸರ್ಕಾರದ ಕ್ರಮ ಅಲ್ಲ. ಕಮ್ಯುನಿಸ್ಟ್ನವ್ರಿಗೆ ಈ ಸರ್ಕಾರ ತನ್ನನ್ನೇ ಅಡಮಾನ ಇಟ್ಕೊಂಡಿದೆ. ಕಮ್ಯುನಿಸ್ಟ್ನವರ ಡಿಮ್ಯಾಂಡ್ಗಳನ್ನು ಮಾತ್ರ ಇವರು ಗೌರವಿಸ್ತಾ ಇದ್ದಾರೆ. ನಾವು ತನಿಖೆ ಮಾಡಿದ್ರೆ ಸಾಕು, ಒಂದು ಮ್ಯಾಪಿಂಗ್ ಮಾಡಿದ್ರೂ ಸಿಗುತ್ತೆ, ಏನು ಮಾಡಿದ್ರೂ ಒಳ್ಳೆಯದೇ. ಮ್ಯಾಪಿಂಗ್ ಜೊತೆಗೆ ಕಾಲ್ ಡೀಟೇಲ್ ಸಿಗ್ತದೆ, ಯಾರು ಯಾವ ಸಂದರ್ಭದಲ್ಲಿ ಮೀಟ್ ಆಗಿದ್ದಾರೆ, ಏನಾಗಿದೆ, ಇದೇನು ಪತ್ತೆ ಹಚ್ಚೋಕ್ಕೇನು ದೊಡ್ಡ ವಿಚಾರ ಏನಿಲ್ಲ. ಆರಾಮಾಗಿ ತೆಗಿಸೋವಂಥ ಕೆಲಸ ಆಗಬೇಕು ಅಂತ ಕೇಳ್ಕೊತೀವಿ. ನಾವು ತನಿಖೆ ಮಾಡಿದ್ರೆ ಸಾಕು, ಒಂದು ಮ್ಯಾಪಿಂಗ್ ಮಾಡಿದ್ರೂ ಸಿಗುತ್ತೆ, ಏನು ಮಾಡಿದ್ರೂ ಒಳ್ಳೆಯದೇ. ಮ್ಯಾಪಿಂಗ್ ಜೊತೆಗೆ ಕಾಲ್ ಡೀಟೇಲ್ ಸಿಗ್ತದೆ, ಯಾರು ಯಾವ ಸಂದರ್ಭದಲ್ಲಿ ಮೀಟ್ ಆಗಿದ್ದಾರೆ, ಏನಾಗಿದೆ, ಇದೇನು ಪತ್ತೆ ಹಚ್ಚೋಕ್ಕೇನು ದೊಡ್ಡ ವಿಚಾರ ಏನಿಲ್ಲ. ಆರಾಮಾಗಿ ತೆಗಿಸೋವಂಥ ಕೆಲಸ ಆಗಬೇಕು ಅಂತ. ಸದನದಲ್ಲಿ ಇದನ್ನು ಪ್ರಸ್ತಾಪ ಮಾಡಿ ವಾಸ್ತವಾಂಶವನ್ನು ಸರ್ಕಾರದ ಮುಂದೆ ತಂದು ಈ ಒತ್ತಾಯಗಳನ್ನು ಮಾಡಿದ್ರೆ ಸರ್ಕಾರ ಈಗ ಏನಾದರೂ ಒಂದು ತೀರ್ಮಾನವನ್ನು ತಗೊಳ್ಬೇಕು. ಸ್ಪೀಕರ್ ಕೂಡ ಚರ್ಚೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಚರ್ಚೆಯಾದ ಮೇಲೆ ಸರ್ಕಾರ ಒಂದು ತೀರ್ಮಾನವನ್ನು ತಗೊಳ್ಳುತ್ತಾ ಅಂತ ನೋಡೋಣ.